ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ನಮ್ಮ ಅಪ್ಪ ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೊರಟಿದ್ರು. ಮನೆ ದೇವ್ರಿಗೆ ಪೂಜೆ ಮಾಡಿಸಿ ಎಷ್ಟೊಂದು ದಿನ ಆಯಿತು ಹೋಗಬೇಕು ಅಂತ. ನಮ್ಮನ್ನು ಕರೆದ್ರು ಬರ್ತೀರಾ ಅಂತ. ಸರಿ ಅಂತ ಹೊರಟ್ವಿ. ನಮಗೆ ಚುಂಚನಗಿರಿ ಅಂದರೆ ಒಂಥರ ಫೇವ್ರೇಟ್. ಅದು ಎಷ್ಟು ಸಲ ಕರೆದ್ರು ಯಾವ ಟೈಮಲ್ಲಿ ಕರೆದ್ರು ಹೋಗ್ತಾ ಇರ್ತೀವಿ. ಅಷ್ಟಿಷ್ಟ ನಮ್ಗೆ ಆ ಪ್ಲೇಸ್. ಯಾಕಂದರೆ ಅಲ್ಲಿ ತುಂಬಾ ಮೆಮೊರೀಸ್ ಇದೆ. ನಮ್ಮಪ್ಪ ಅಮ್ಮ, ನನ್ನ ಮಕ್ಕಳು, ಹಾಗೆ ನನ್ನ ತಂಗಿ ಇಷ್ಟು ಜನನೂ ನಾವು ಹೋದ್ವಿ. ಇನ್ನೊಂದು ವಿಷಯ ಏನಂತಂದರೆ, ಎಷ್ಟೊಂದು ಜನ ಪೇರೆಂಟ್ಸ್ಗೆ ಇಬ್ಬರಿಬ್ಬರು ಹೆಣ್ಮಕ್ಳು ಇರ್ತಾರೆ, ಅವರೆಲ್ಲ ಕೊರಗ್ತಾ ಇರ್ತಾರೆ. ಸೊ ನನಗೆ ಬಾಯ್ ಬೇಬಿ ಇರಬೇಕಿತ್ತು, ಇಬ್ಬರು ಹೆಣ್ಮಕ್ಳಾಗೋದ್ರು ಹಾಗೆ ಹೀಗೆ ಅಂತ. ನಮ್ಮಪ್ಪ ಆ ಥರ ಯಾವತ್ತೂ ಅಂದ್ಕೊಂಡೇ ಇಲ್ಲ ನನಗೆ ಹುಡುಗ ಬೇಕಿತ್ತು ಅಥವಾ ಗಂಡು ಮಗ ಇರಬೇಕಿತ್ತು, ಆ ಥರ ಯಾವತ್ತೂ ಹೇಳೇ ಇಲ್ಲ. ಇನ್ನು ನಮ್ಮಮ್ಮ ಒಂದೊಂದು ಸಲ ಹೇಳೋರಷ್ಟೇ. ಅವರಂತೂ ತುಂಬಾ ಖುಷಿಯಾಗೇ ಇದ್ದಾರೆ. ಹುಡುಗಿರು ಹಂಗೆ ಹಿಂಗೆ ಅಂತ ಏನೂ ಇಲ್ಲ, ಹೆಣ್ಮಕ್ಳೇ ಬೆಸ್ಟು, ಏನೂ ಕೇಳಲ್ಲ, ಅವ್ರನ್ನ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಗಂಡು ಮಕ್ಕಳಾಗಿದ್ದಿದ್ರೇ ಕಷ್ಟ ಆಗ್ತಿತ್ತು, ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ, ಹೇಳಿದ ಮಾತು ಕೇಳಲ್ಲ ಅಂತ. ಗಂಡು ಮಕ್ಳು ಇದ್ದಿದ್ರೆ ಸೊಸೆದಿರ ಜೊತೆ ಅಡ್ಜಸ್ಟು ಆಗ್ತಿರ್ಲಿಲ್ಲ. ಸೊ ಏನೇ ಅಂದರೂ ಮತ್ತೆ ನನಗೂ ಹುಡುಗಿರ್ಬೇಕಿತ್ತು ಅಂತ ಅನಿಸುತ್ತೆ ಅಂತ. ಸೊ ಯಾರು ಕೊರ್ಗಕ್ಕೆ ಹೋಗ್ಬಿಡಿ, ಯಾರು ಹುಡುಗಿರಿದ್ದೀರಾ ಅವ್ರು ಅದೃಷ್ಟ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಹೆಣ್ಮಗುನೇ ಕಷ್ಟಕ್ಕಾಗೋದಾಯ್ತಾ. ಚಿಕ್ಕ ವಯಸ್ಸಿಂದ ಅಟ್ಯಾಚ್ಮೆಂಟ್ ಇರುತ್ತಲ್ಲ. ಹುಡುಗರು ಸ್ವಲ್ಪ ಪ್ರಾಕ್ಟಿಕಲ್ ಆಗಿರ್ತಾರೆ, ಬಟ್ ಹುಡುಗಿರು ಅಷ್ಟಿಲ್ಲ. ಅವರು ಎಲ್ಲೋ ರೇರು ಆ ಥರ ಹುಡುಗರ ಥರ ಇರೋದು. ಬಟ್ ಆಲ್ಮೋಸ್ಟ್ ಅವ್ರ ಪೇರೆಂಟ್ಸ್ ಅಂದರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ. ಅವರು ಮರೆಯಲ್ಲ, ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದ್ರಿಂದ ಪೇರೆಂಟ್ಸ್ನ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಪೇರೆಂಟ್ಸ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಇನ್ನೂ ಇಬ್ಬರು ಗಂಡ್ಮಕ್ಳು ಆ ಥರ ಬರೀ ಗಂಡ್ಮಕ್ಳೇ ಇರೋರೇ ನತದೃಷ್ಟು ಅಂತ ಹೇಳಬೇಕು. ಯಾಕಂದರೆ ಅವ್ರಿಗೆ ಕೊರಗಿರುತ್ತೆ, ಹೆಣ್ಮಗು ಇರಬೇಕಿತ್ತು ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಅಂತ. ಸಾಯೋ ತನಕ ಒಂದು ಕೊರಗಿದ್ದೇ ಇರುತ್ತೆ, ಹುಡುಗಿ ಇರಬೇಕಿತ್ತು, ಹೆಣ್ಮಗು ಇರಬೇಕಿತ್ತು ಅಂತ. ಬೆಳಗ್ಗೆನೇ ಎಲ್ಲ ಎದ್ದು ರೆಡಿಯಾಗಿ ಹೊರಟ್ವಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ. ಕಾಲಭೈರವೇಶ್ವರ, ಹಾಗೆ ಅವತ್ತು ಅಮಾವಾಸ್ಯೆ ಕೂಡ ಇತ್ತು, ಶನೇಶ್ವರ ಜಯಂತಿ ಕೂಡ ಇತ್ತು. ಸೊ ಆನ್ ದ ವೇ ಹೋಗ್ತಾ ಬೆಳ್ಳೂರು ಕ್ರಾಸಲ್ಲಿ ಶನ್ಮಾತ್ಮನ ಟೆಂಪಲ್ ಇದೆ, ಅಲ್ಲಿಗೂ ಹೋಗೋಣ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಹೇಗಿದ್ರು ಜಯಂತಿ ಶನೇಶ್ವರ ಜಯಂತಿ ಇದೆಯಲ್ಲ ಅಂತ. ಸರಿ ಅಂತ ಇಲ್ಲಿ ಯಡಿಯೂರ ಹತ್ರ ಪೂಜೆಗೆ ಏನೇನು ಬೇಕೋ ಅದೆಲ್ಲ ತೊಗೊತಾಯಿದ್ರು. ಇಲ್ಲಿ ನೋಡಿ ಚೆನ್ನಾಗಿ ಒಬ್ಬರು ಯಾರೋ ಡಾಗಿನ ಕರ್ಕೊಂಬಂದಿದ್ದಾರೆ. ಯಡಿಯೂರ ಹತ್ರನೂ ಮನೆ ದೇವರಿದೆ. ಆ್ಯಕ್ಚುಲಿ ನಮ್ಮ ಅಪ್ಪನ ಮನೆ ದೇವ್ರು ಎಷ್ಟೊಂದಿದೆ. ಹಸ್ಬೆಂಡ್ ಮನೆ ಕಡೆ ದೇವರು ಒಂದೇ, ಜಾಸ್ತಿ ಇಲ್ಲ. ಗಂಡು ದೇವ್ರು ನಂಜುಂಡೇಶ್ವರ, ಹೆಣ್ಣು ದೇವ್ರು ಯಾವುದೋ ಒಂದೆರಡಿದೆ ಅಷ್ಟೇ. ಅಪ್ಪನ ಮನೆ ಕಡೆ ದೇವ್ರು ಎಷ್ಟೊಂದಿದೆ. ಇಲ್ಲಿ ಅಟಿಲಕ್ಕಮ್ಮ, ಜಲ್ದಿಗೆರಮ್ಮ, ಅದು ಕೂಡ ಮನೆ ದೇವರೇ. ಅದಕ್ಕೆ ಇನ್ನೊಂದು ಸಲ ಹೋಗೋಣ ಅಂಥೇಳಿ ಕಾಲಭೈರವೇಶ್ವರಂಗೆ ಹೋಗೋಣ ಅಂತ ಹೋದ್ವಿ. ಫಸ್ಟ್ ಅದು ಮುಗಿಸ್ಕೊಂಡು ಬರೋಣ ಅಂತ. ಇದಕ್ಕಂದರೆ ನಿಯರ್ ಇದೆ ಯಡಿಯೂರ ಹತ್ರ, ಆರಾಮಾಗಿ ಅವಾಗವಾಗ ಹೋಗ್ತಾ ಇರ್ಬೋದು ಅಂತ. ಎಷ್ಟೊಂದು ಜನ ಕಾರಿಂದ ಹೊರಗಡೆ ಬಂದು ಅಲ್ಲಿಂದನೇ ಮುಗ್ಗಿತಾ ಇದ್ದಾರೆ, ಕೈ ಮುಗ್ದು ಹೋಗ್ತಾಯಿದ್ರು. ಪೂಜೆಗೆ ಏನೇನು ಬೇಕಿತ್ತು ಎಲ್ಲ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಡಾಗಿನೇ ನೋಡೋದೇ ಒಂಥರ ಚೆಂದ, ಅದೆಷ್ಟು ಕ್ಯೂಟಾಗಿತ್ತು. ಫ್ಯಾಮಿಲಿ ಮೆಂಬರ್ಸ್ ಥರ ಇರುತ್ತೆ, ಅದೊಂಥರ ಪೆಟ್, ಒಂಥರ ಚೆನ್ನಾಗಿರುತ್ತೆ ಇಟ್ಕೊಳ್ಳೋದಕ್ಕೆ. ಬಟ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಅಷ್ಟೇ. ಎಲ್ಲೋದ್ರೂ ಜೊತೆ ಕರ್ಕೊಂಡು ಹೋಗಬೇಕು, ಆ್ಯಂಡ್ ಮಗು ಥರ ನೋಡ್ಕೋಬೇಕು ಪೆಟ್ನ. ನನಗಿಷ್ಟ, ನಾನೊಂದ್ಸಲ ತೊಗೊಂಬಂದಿದ್ದೆ ನಮ್ಮ ಮನೆಗೆ. ಯಾವಾಗವಾಗ ನಾಯಿ ಮರಿಗಳನ್ನ ತೊಗೊಂಬಂದ್ಬಿಡ್ತಿದ್ದೆ. ನಮ್ಮಪ್ಪ ಯಾರು ತೊಗೊಂಬಂದಿದ್ದು ಅಂತ ಓಡಿಸ್ಬಿಡೋರು. ರೀಸೆಂಟಾಗಿ ನನ್ನ ಮಗಳಿದ್ದಾಗಲೂ ತೊಗೊಂಬಂದಿದ್ದೆ, ಒಂದು ಲ್ಯಾಬ್ ತೊಗೊಂಬಂದು ಇಟ್ಕೊಂಡಿದ್ದೆ. ಅಂದರೆ ಎಲ್ಲರೂ ಎಲ್ಲ ಓಡೋಗ್ತಾಯಿದ್ರು. ಯಾರಿಗೂ ನಾಯಿ ಅಂದರೆ ಇಷ್ಟ ಇಲ್ಲ. ನಮ್ಮ ಮನೆಯಲ್ಲಿ ನಾನು ಒಬ್ಳಿಗೆ ಇಷ್ಟ. ಅದನ್ನು ಒಂದಿನ ಇಟ್ಕೊಂಡು ಆಸೆ ತೀರಿಸ್ಕೊಂಡು ವಾಪಸ್ ಕೊಟ್ಬಿಟ್ಟೆ. ಇವ್ರು ಯಾರೂ ಮೇಂಟೈನ್ ಮಾಡೋಕ್ಕೆ ಬಿಡಲ್ಲ ಅಂಥೇಳಿ. ಸೊ ಫಸ್ಟು ಇಲ್ಲಿ ಟೆಂಪಲ್ಗೆ ಹೋಗಿ, ಇಲ್ಲಿ ಇನ್ನೂ 1 hour ಆಗುತ್ತೆ ಪೂಜೆಗೆ ಅಂತ ಹೇಳಿದ್ರು. ಸರಿ ಅಂತ ಮಾಮೂಲಿ ಭೈರವೇಶ್ವರಂಗೆ ಹೋಗ್ಬಿಟ್ಟು ಅದಾದಮೇಲೆ ಮತ್ತೆ ಬಂದು ಇಲ್ಲಿ ಮುಗಿಸ್ಕೊಳ್ಳೋಣ ಪೂಜೆನ ಅಂತ ಅಲ್ಲಿಗೆ ಹೋದ್ವಿ. ಟೆಂಪಲ್ ತುಂಬ ಚೆನ್ನಾಗಿತ್ತು. ಇಲ್ಲಾಗಿರೋದಕ್ಕೆ ಇಷ್ಟು ವಿಶಾಲವಾಗಿ ಇದೆ, ಆ ಲೆವೆಲ್ಗೆ ರಶ್ ಇಲ್ಲ. ಇಲ್ಲಿ ಬ್ಯಾಂಗ್ಳೂರಲ್ಲೇ ಜನಗಳು ಜಾಸ್ತಿ. ಮಾಮೂಲಿ ಪುಟ್ಟ ದೇವಸ್ಥಾನದಲ್ಲೇ ನಾವು ಬೆಳಗ್ಗೆ ಬಿಟ್ಟಾಗಲೇ ಕ್ಯೂ ಇಷ್ಟುದ್ದ ಇತ್ತು. ಶನ್ಮಾತ್ಮ ಟೆಂಪಲಲ್ಲೆಲ್ಲ ತುಂಬ ದೊಡ್ಡ ಕ್ಯೂವೇ ಇತ್ತು. ಇಲ್ಲೇ ಪರವಾಗಿಲ್ಲ ಆ್ಯಕ್ಚುಲಿ. ಮುಂಚೆ ಎಲ್ಲ ಹೊಟ್ಟೆ ಹಸ್ಕೊಂಡು ಅದಾದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಾದಮೇಲೆ ತಿಂಡಿ ತಿಂತಾಯಿದ್ವಿ. ಇವಾಗ ಹಂಗೆಲ್ಲ ಇರೋಕ್ಕಾಗಲ್ಲ. ಶುಗರ್ ಇರೋರಿಗಾಗಲಿ ಮಕ್ಳಿಗಾಗಲಿ ತುಂಬ ಹಿಂಸೆ ಆಗುತ್ತೆ. ಸೊ ಆಲ್ರೆಡಿ ಬ್ರೇಕ್ಫಾಸ್ಟ್ ಟೈಮ್ ಆಗೋಗಿತ್ತು, ಅದಕ್ಕೆ ಸ್ವಲ್ಪ ಲೈಟಾಗಿ ತಿಂಡಿ ತಿಂದ್ಕೊಂಡೇ ಹೋಗೋಣ ಅಂಥೇಳಿ ಕೂರಿಸ್ಕೊಂಡು ಮಕ್ಳಿಗೂ ತಿನ್ನಿಸ್ಕೊಂಡು ಅದಾದಮೇಲೆ ನಾವು ಹೊರಟ್ವಿ ದೇವಸ್ಥಾನದ ಕಡೆ. ಬೇಗ ಬಿಟ್ಟರೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ತಿಂಡಿ ತಿನ್ಬೋದು. ಸ್ವಲ್ಪ ಲೇಟ್ ಆಗಿತ್ತು ನಾವು ಬಿಟ್ಟಾಗ, ಅದಕ್ಕೆ
ತಿನ್ಕೊಂಡ್ಬಿಡೋಣ ಎಲ್ಲೇನೆ ಅಂತೇಳಿ MTR ಹತ್ರ ನಿಲ್ಸಿದ್ವಿ. MTR ಅಲ್ಲಿ ಏನು ಸ್ಪೆಷಲ್ ಅಂತಂದರೆ ಇಡ್ಲಿಗೂ ತುಪ್ಪ ಕೊಡ್ತಾರೆ, ದೋಸೆಗೂ ತುಪ್ಪ ಕೊಡ್ತಾರೆ. ಏನು ತಗೊಂಡ್ರು ಸೈಡಲ್ಲಿ ಒಂದು ತುಪ್ಪ ಅಂತೂ ಇದ್ದೇ ಇರುತ್ತೆ. ಅದೇ ಸ್ಪೆಷಲ್ MTR ಅಲ್ಲಿ. ದಾರ ಕಟ್ಬೇಕಾ ಚಂಪು ಬಾ.
ಅಮಾವಾಸ್ಯೆ ದಿನ ಹೋಗಿದ್ದರಿಂದ ಎಲ್ಲರೂ ಬೂದ್ಗುಂಬಳಕಾಯಿ ದೀಪ ಹಚ್ಚೋ ವಿಶೇಷತೆ ಸ್ಟಾರ್ಟ್ ಆಗಿದೆ ನಮ್ಮ ಕಾಲಭೈರವೇಶ್ವರ ಟೆಂಪಲಲ್ಲಿ. ಮುಂಚೆ ಏನು ಆ ಥರ ಇರಲಿಲ್ಲ. ನಾವು ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಹೋಗ್ತಿದ್ವಲ್ಲ, ಅಲ್ಲಿ ಈ ಥರ ಬೂದ್ಗುಂಬಳಕಾಯಿ ದೀಪ ಎಲ್ಲ ಹಚ್ತಿರಲಿಲ್ಲ. ಇವಾಗಂತೂ ತುಂಬ ಜನ ಬಂದು ಹಚ್ತಾರೆ. ಎಷ್ಟು ಜನ ಅಂತಂದರೆ, ಅಲ್ಲಿ ಲಾಸ್ಟಲ್ಲಿ ನಾವು ಸುತ್ತ ಆದಮೇಲೆ ತೊಗೊಂಡೋಗಿ ಗಿಡಕ್ಕೆ ಹೋಗ್ತೀವಲ್ಲ, ಅಲ್ಲಿ ತುಂಬ ಹುಷಾರಾಗಿಡಬೇಕು. ಅಷ್ಟೊಂದು ದೀಪಗಳನ್ನ ಹಚ್ಚಿದ್ರು. ಆ್ಯಕ್ಚುಲಿ ಪಾಸಿಟಿವ್ ವೈಬ್ಸ್ ಹಚ್ಚಿದವ್ರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ. ಹೇಗಿದ್ರು ಅಮಾವಾಸ್ಯೆ ದಿನವೇ ಹೋಗಿರೋದ್ರಿಂದ ನಾನು ಹಚ್ಚಿ ಪ್ರದಕ್ಷಿಣೆ ಹಾಕ್ಬಿಟ್ಟು, ಮತ್ತು ಮೇಲ್ಗಡೆ ಗಂಗಾಧರೇಶ್ವರ ದೇವಸ್ಥಾನ ಇದೆ, ಅಲ್ಲೂ ಹೋಗಿ ಅಲ್ಲಿಂದ ಬಂದು ಊಟದ ಕಡೆ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ಪ್ರಸಾದಕ್ಕೆ ಹೋಗೋಕ್ಕೆ ನನಗೇನು ಇಷ್ಟ ಇರಲಿಲ್ಲ, ಆದರೂ ಹೋಗೋಣ ಅಂತ ಹೋದ್ವಿ. ಯಾಕಂತಂದರೆ ಬೇರೆ ಟೆಂಪಲ್ಸಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ಇಲ್ಲಿ ಅಂತೂ ತುಂಬ ವರ್ಸ್ಟಾಗಿ ಮಾಡ್ತಾರೆ, ತಿನ್ನೋಕ್ಕೆ ಆಗಲ್ಲ, ಅಷ್ಟು ಕಷ್ಟಪಟ್ಟು ತಿನ್ನಬೇಕು ಆ ಥರ ಮಾಡಿರ್ತಾರೆ. ಮುಂಚೆ ಹಳೆ ಸ್ವಾಮೀಜಿ ಇದ್ರಲ್ಲ, ಬಾಲಗಂಗಾಧರನಾಥ ಸ್ವಾಮೀಜಿ, ಅವರಿದ್ದಾಗೆಲ್ಲ ತುಂಬ ಚೆನ್ನಾಗಿತ್ತು ಮ್ಯಾನೇಜ್ಮೆಂಟ್ ಎಲ್ಲ. ಊಟದ ವ್ಯವಸ್ಥೆ ಆಗಲಿ, ಯಾವ ಟೈಮಲ್ಲಿ ಹೋದರೂ ಎಲ್ರಿಗೂ ಊಟ ಇರ್ತಿತ್ತು ಮತ್ತು ರುಚಿಯಾಗೂ ಇರ್ತಿತ್ತು. ಸೊ ಇವಾಗ ಹಂಗಲ್ಲ, ತಿನ್ನೋಕೆ ಆಗದೇ ಇರೋ ಥರ ಮಾಡಿರ್ತಾರೆ, ಯಾಕಂತ ಗೊತ್ತಿಲ್ಲ. ನಾನು ಹೋಗಿರೋ ಟೆಂಪಲ್ಸಲ್ಲಿ ಎಲ್ಲೆಲ್ಲಿದ ಪ್ರಸಾದಗಳು ಚೆನ್ನಾಗಿರುತ್ತೆ ಅಂತಂದರೆ, ಯಡಿಯೂರಲ್ಲಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಭೂವರಹನಾಥ ಸ್ವಾಮಿ ಇದೆಯಲ್ಲ ಅಲ್ಲೂ ಚೆನ್ನಾಗಿರುತ್ತೆ. ಇನ್ನು ಧರ್ಮಸ್ಥಳದಲ್ಲಂತೂ ಕೇಳೋಂಗೆ ಇಲ್ಲ. ಈ ಥರ ಎಲ್ಲ ಫೇಮಸ್ ಟೆಂಪಲಲ್ಲೂ ಪ್ರಸಾದ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ತಿಳಿ ಸಾರು ಅನ್ನ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅದೇನಂತ ಗೊತ್ತಿಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ, ತಿನ್ನೋಕ್ಕೆ ಆಗಲ್ಲ. ಹಾಕಿಸ್ಕೊಂಡ್ಬಿಟ್ಟಿದ್ದೀವಲ್ಲ ಅಂತ ಒಂದು ಸ್ವಲ್ಪ ಕಷ್ಟಪಟ್ಟು ಹೆಂಗೋ ತಿಂದು ಬಂದಿದ್ದು. ನಮ್ಮ ಅಜ್ಜಿ ಮನೆಗೆ ಬಂದಾಗೆಲ್ಲ ದೇವಸ್ಥಾನ ಸ್ಟೆಪ್ಸ್ ಹತ್ಕೊಂಡೇ ಹೊರ್ಟೋಗ್ತಿದ್ವಿ ಚಿಕ್ಕವರಿದ್ದಾಗ. ಹತ್ತೋದು ಇಳಿಯೋದು ಅದೆಷ್ಟು ಸಲ ಹೋಗ್ತಿದ್ವೋ, ತುಂಬ ಚೆನ್ನಾಗಿರೋದು. ಇವಾಗ ಅಲ್ಲಿ ಸ್ಟೇ ಆಗಬೇಕಂತ ಅನಿಸ್ತಾ ಇರುತ್ತೆ, ಬಟ್ ರೂಮ್ ಮಾಡ್ಕೊಂಡು ಸ್ಟೇ ಆಗಿಬಿಟ್ಟಿದ್ದು ಬರಬೇಕು ಒಂದ್ಸಲ ಯಾವಾಗಾದ್ರು ಹೋದಾಗ. ಯಾವಾಗಾದರೂ ಈವ್ನಿಂಗ್ ಟೈಮ್ ಹೋದರೆ ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಹೋಗೋಣ ಅಂತಂದು ನಮ್ಮಪ್ಪ, ಸರಿ ಹೋಗೋಣ ಅಂತ ಅಲ್ಲೂ ಹೋದ್ವಿ. ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋ ರಶ್ ಇತ್ತು, ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ವಿ. ಮೂವ್ ಆಯಿತು, ಪರವಾಗಿಲ್ಲ, ದೇವ್ರ ದರ್ಶನ ಕೂಡ ಆಯಿತು. ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಸಂಡೇ ಲಾಗ್ ಈ ಥರ ಇತ್ತು, ಹೊರಗಡೆ ಟೆಂಪಲ್ ರನ್ ಫುಲ್ಲು ಫ್ಯಾಮಿಲಿ ಜೊತೆ.